ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹೈನುಗಾರಿಕೆಗೆ ಅಂತ ಇರುವಂತಹ ಟಾಪ್ 3 ಯೋಜನೆಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಂತ ಹೋಗೋಣ. ಒಂದು, ಶೆಡ್ಡಿನ ನಿರ್ಮಾಣಕ್ಕೆ ಇರುವಂತಹ ಯೋಜನೆ. ಎರಡನೇದಾಗಿ ಇರುವಂತದ್ದು ವಿಮೆ ಯೋಜನೆ. ಮೂರನೇದಾಗಿ ಇರುವಂತದ್ದು ಹಸು ಅಥವಾ ಎಮ್ಮೆಗಳನ್ನ ಖರೀದಿ ಮಾಡೋದಕ್ಕೆ ಇರುವಂತ ಯೋಜನೆ. ಯಾವ್ದು ಆ ಯೋಜನೆಗಳು, ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು, ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಂತ ಹೋಗೋಣ. ಮೊದಲನೇದಾಗಿ ಬರುವಂತದ್ದು ಶೆಡ್ಡಿನ ನಿರ್ಮಾಣದ ಯೋಜನೆ. ಅದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಸಿಗುತ್ತೆ. 57,000 ರೂಪಾಯಿ ಸಹಾಯಧನ ಶೆಡ್ ಅನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ. ಆ ಶೆಡ್ ಅನ್ನ ನೀವು ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತ ಅಂದ್ರೆ ಪರ್ಮನೆಂಟ್ ಶೆಡ್ ಅನ್ನ ನಿರ್ಮಾಣ ಮಾಡಬೇಕು. ಅಂದ್ರೆ ಗರಿ ಇರ್ಬೋದು, ಇಲ್ಲ ಟಾರ್ಪಲ್, ಆ ರೀತಿ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನೀವು ಶೆಡ್ ಅನ್ನ ನಿರ್ಮಾಣ ಮಾಡಂಗಿಲ್ಲ. ನೀವೇನೇ ಶೆಡ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಇದ್ರು ಅದು ಪರ್ಮನೆಂಟ್ ಇರಬೇಕು. ಅಂದ್ರೆ ಕಬ್ಬಿಣದಲ್ಲಿ ಆರ್ ಮಾಡಿಸಿ, ಆಮೇಲೆ ಶೀಟ್ ಗಳನ್ನ ಹಾಕಿ, ಸುತ್ತ ಗೋಡೆ ಕಟ್ಟಿ, ಈ ರೀತಿ ಸ್ವಲ್ಪ ಸೂಚನೆಗಳಿರ್ತವೆ. ಆ ಸೂಚನೆಗಳನ್ನ ಪಾಲಿಸ್ಕೊಂಡು ನೀವು ಪರ್ಮನೆಂಟ್ ಶೆಡ್ ಅನ್ನ ಮಾಡಬೇಕು. ಈಗ ಆ ಒಂದು ಶೆಡ್ಡಿನ ನಿರ್ಮಾಣ ಮಾಡೋದಕ್ಕೋಸ್ಕರ ಏನೇನು ಸವಲತ್ತುಗಳು ಸಿಗ್ತವೆ ಅಂತ ನೋಡ್ತಾ ಹೋದ್ರೆ, ಈ ಒಂದು ಯೋಜನೆ ಅಡಿ ನಿಮ್ಗೆ 57,000 ರೂಪಾಯಿ ಸಹಾಯಧನವನ್ನ ಶೆಡ್ಡಿನ ನಿರ್ಮಾಣಕ್ಕೋಸ್ಕರ ಕೊಡ್ತಾರೆ. ಅದರಲ್ಲಿ 46,644 ರೂಪಾಯಿಯನ್ನ ಕಟ್ಟಡ ನಿರ್ಮಾಣದ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕೆ, ಅಂದ್ರೆ ಇಟ್ಟಿಗೆ ಇರ್ಬೋದು, ಸಿಮೆಂಟ್ ಇರ್ಬೋದು, ಕಬ್ಬಿಣದ ಪೋಲ್ಗಳಿರ್ಬೋದು, ಮತ್ತೆ ಶೀಟ್ಗಳಿರ್ಬೋದು, ಇಂಥ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ 46,644 ರೂಪಾಯಿ. ಮತ್ತೆ 10,556 ರೂಪಾಯಿಯನ್ನ ಕಟ್ಟಡ ನಿರ್ಮಾಣದ ಕೂಲಿ ವೆಚ್ಚವಾಗಿ ನೀಡ್ತಾರೆ. ಒಟ್ಟೆಷ್ಟಾಯ್ತು? 57,000 ರೂಪಾಯಿಯನ್ನ ಸಹಾಯಧನದ ರೂಪದಲ್ಲಿ ಕೊಡ್ತಾರೆ. ಎಲ್ಲರಿಗೂ ಗೊತ್ತಿದೆ 57,000 ರೂಪಾಯಿಯಲ್ಲಿ ಈಗ ಯಾವುದೇ ಕಾರಣಕ್ಕೂ ನೀವು ಶೆಡ್ ಅನ್ನ ಮಾಡೋದಕ್ಕಾಗಲ್ಲ. ಏನು ಅಂತಂದ್ರೆ 1.5 ಲಕ್ಷ 2 ಲಕ್ಷ ಖರ್ಚಾಯ್ತು ಅಂತಂದ್ರೆ ಏನೋ ಒಂದು ಸಹಾಯಧನದ ರೂಪದಲ್ಲಿ 50,000 ರೂಪಾಯಿ ಬಂತು ಅಂತ ಅರ್ಥ. ಸ್ವಲ್ಪ ವೆಚ್ಚ ಕಡಿಮೆ ಆಯ್ತು ಅನ್ನೋದೊಂದು ಖುಷಿ ಬಿಟ್ರೆ ಇನ್ನೇನಿಲ್ಲ. 57,000 ರೂಪಾಯಿಯಲ್ಲಿ ಈಗಿನ ಕಾಲದಲ್ಲಿ ಶೆಡ್ ಅನ್ನ ನಿರ್ಮಾಣದ್ದು ಅಸಾಧ್ಯವಾದಂತ ಮಾತು. ಇನ್ನ ಈ ಒಂದು ಯೋಜನೆ ಯಾರ್ಯಾರಿಗೆ ಸಿಗುತ್ತೆ ಅಂತ ನೋಡ್ತಾ ಹೋದ್ರೆ ಎಲ್ಲಾ ರೈತರಿಗೆ, ಸಾಮಾನ್ಯ ವರ್ಗದವರಿಗೆ, SC ST ಯಾರಾದ್ರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅಂದ್ರೆ ಕನಿಷ್ಠ ಅರ್ಹತೆ ಏನಿರ್ಬೇಕು? ಏನು ಅಂತಂದ್ರೆ ನಿಮ್ಮ ಹತ್ರ 2 ಹಸು ಇರಬೇಕು, ಇಲ್ಲ 2 ಎಮ್ಮೆ ಇರಬೇಕು. ಇಲ್ಲ ಹಸು ಎಮ್ಮೆ ನಾನು ಸಾಕ್ತಾ ಇಲ್ಲ, ಕುರಿ ಸಾಕ್ತಾ ಇದ್ದೀನಿ ಅಂತ ಅಂದ್ರೆ ಕಡಿಮೆ ಅಂತ ಅಂದ್ರೂ 10 ಕುರಿಗಳಿರ್ಬೇಕು. ಆಗ ಮಾತ್ರ ನೀವು ಈ ಒಂದು ಯೋಜನೆಯಡಿ 57,000 ರೂಪಾಯಿ ಸಹಾಯಧನಕ್ಕೋಸ್ಕರ ಶೆಡ್ ನಿರ್ಮಾಣಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಏನಿರ್ಬೇಕು? 2 ಹಸು ಇರಬೇಕು, ಇಲ್ಲ ಅಂತ ಅಂದ್ರೆ 2 ಎಮ್ಮೆಗಳಿರ್ಬೇಕು. ಅವೆರಡು ಇಲ್ಲ ಅಂತಂದ್ರೆ ಕಡಿಮೆ ಅಂತ ಅಂದ್ರೂ 10 ಕುರಿಗಳಾದ್ರೂ ಇರಬೇಕು. ಆಗ ಮಾತ್ರ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಬೇಕಾಗುವಂತ ಪ್ರಮುಖವಾದಂತ ದಾಖಲೆಗಳೇನು ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್, ಯಾರ ಹೆಸರಲ್ಲಿ ಅರ್ಜಿ ಸಲ್ಲಿಸ್ತಾ ಇರ್ತೀರಾ ಅವ್ರದ್ದು ಆಧಾರ್ ಕಾರ್ಡ್ ಬೇಕು. ಜಾಬ್ ಕಾರ್ಡ್ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ನಿಮಗೆ ಜಾಬ್ ಕಾರ್ಡ್ ಅಂತ ಮಾಡಿಸ್ಕೊಡ್ತಾರೆ, ಅದನ್ನ ನೀವು ಮಾಡಿಸ್ಕೋಬೇಕಾಗತ್ತೆ. ಮೂರನೇದಾಗಿ ಪಶು ವೈದ್ಯರ ದೃಢೀಕರಣ ಪತ್ರ. ಅಂದ್ರೆ ನೀವು ನಿಮ್ಮ ಹತ್ರ ಇರುವಂತ ಗೌರ್ಮೆಂಟ್ ಡಾಕ್ಟರ್ಗಳನ್ನ ಕರೆದ್ಬಿಟ್ಟು ನಮ್ಮ ಹತ್ರ 2 ಹಸು ಇದೆ, ಇಲ್ಲ 2 ಎಮ್ಮೆಗಳಿವೆ, ಇಲ್ಲ ಅಂತಂದ್ರೆ 10 ಕುರಿ ಇದೆ ಅಂತ ದೃಢೀಕರಣ ಪತ್ರವನ್ನ ನೀವು ಕೊಡಬೇಕಾಗತ್ತೆ. ನಾಲ್ಕನೇದಾಗಿ ಜಮೀನು ದಾಖಲೆಗಳು. ಅಂದ್ರೆ ನೀವು ಯಾವ ಜಾಗದಲ್ಲಿ ಶೆಡ್ ಅನ್ನ ನಿರ್ಮಾಣ ಮಾಡ್ತೀರಲ್ಲ ಆ ನಿರ್ಮಾಣ ಮಾಡುವಂತ ಜಾಗದ ಜಮೀನು ಪತ್ರವನ್ನ ನೀವು ಕೊಡಬೇಕಾಗತ್ತೆ. ಐದನೇದಾಗಿ ಬ್ಯಾಂಕ್ ಖಾತೆ ವಿವರ. ಇಷ್ಟು ದಾಖಲಾತಿಗಳನ್ನ ನೀವು ಫಲಾನುಭವಿ ಆಗೋದಕ್ಕೆ ಕೊಡಬೇಕಾಗತ್ತೆ. ಫಸ್ಟ್ ನೀವು ಶೆಡ್ ಅನ್ನ ನಿರ್ಮಾಣ ಮಾಡಬೇಕು. ನಿರ್ಮಾಣ ಆದ ನಂತರ ಈ ಒಂದು ಯೋಜನೆಯಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿರ್ತೀರಲ್ಲ, ಅಧಿಕಾರಿಗಳು ಬಂದು ನಿಮ್ಮ ಶೆಡ್ ಅನ್ನ ನೋಡಿ ನೀವು ಕರೆಕ್ಟ್ ಆಗಿ ಕಟ್ಟಿದ್ರೆ, ಅಂದ್ರೆ ಎಲ್ಲಾ ಅಧಿಸೂಚನೆಗಳನ್ನ ಪಾಲಿಸಿ ಕಟ್ಟಿದ್ರೆ ನಿಮ್ಗೆ ಈ ಒಂದು ಯೋಜನೆಯಡಿ 57,000 ರೂಪಾಯಿ ಸಹಾಯಧನ ಸಿಗ್ತಾ ಹೋಗುತ್ತೆ. ಇನ್ನ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು? ಅರ್ಜಿಯನ್ನ ನಿಮ್ಮ ಹತ್ತಿರದ ಪಂಚಾಯಿತಿ ಕಚೇರಿಗೆ ಹೋಗ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಬೇಕು. ಹೈನುಗಾರಿಕೆಗೆ ಸಹಾಯ ಮಾಡುವಂತ 2ನೇ ಯೋಜನೆ ಯಾವುದು ಅಂತ ಅಂದ್ರೆ ರಾಷ್ಟ್ರೀಯ ಜಾನುವಾರು ಮಿಷನ್. ಈ ಒಂದು ಯೋಜನೆಯಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ 70,000 ರೂಪಾಯಿವರೆಗೂ ಕೂಡ ಅಂದ್ರೆ ವಿಮೆ ರಕ್ಷಣೆಯನ್ನ ಹಸುಗಳಿಗೆ ಅಥವಾ ಎಮ್ಮೆಗಳಿಗೆ ಕೊಡ್ತಾ ಹೋಗ್ತಾರೆ. ಆ ವಿಮೆ ರಕ್ಷಣೆಗೆ ಏನು ಪ್ರೀಮಿಯಂ ಅನ್ನ ಕಟ್ಬೇಕಲ್ವಾ? ಅಂದ್ರೆ ಒಂಥರ ಮನುಷ್ಯರಿಗೆ ಇನ್ಶೂರೆನ್ಸ್ ಇದ್ದಂಗೆ. ಈಗ ಮನುಷ್ಯರಿಗೆ ಯಾವ ರೀತಿ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಇರುತ್ತೆ, ಅದೇ ರೀತಿ ಹಸುಗಳಿಗೂ ಕೂಡ ಇನ್ಶೂರೆನ್ಸ್. ಇದರಲ್ಲೂ ಕೂಡ ಪ್ರೀಮಿಯಂ ಅನ್ನ ಕಟ್ಟಬೇಕು. ಯಾವ ರೀತಿ ನೀವು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಿರಲ್ಲ ಅದೇ ರೀತಿ ಪ್ರೀಮಿಯಂ ಅನ್ನ ಕಟ್ಟಬೇಕು. ಆ ಪ್ರೀಮಿಯಂ ನಲ್ಲಿ ಏನು ಅಂತಂದ್ರೆ 85% ಸರ್ಕಾರ ಕಟ್ಟುತ್ತೆ, ನೀವು 15% ಕಟ್ಟಿದ್ರೆ ಸಾಕು. 15% ಪ್ರೀಮಿಯಂ ಅನ್ನ ನೀವು ಕಟ್ಟಬೇಕಾಗತ್ತೆ. ಉಳಿದಿರುವಂತಹ 85% ಏನು ಪ್ರೀಮಿಯಂ ಇರುತ್ತೆ ಅದನ್ನ ಸರ್ಕಾರ ಕಟ್ಟುತ್ತೆ.
ಹಾಗಾದ್ರೆ ಈ ಒಂದು ಯೋಜನೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋದ್ರೆ 1 ವರ್ಷದಿಂದ 8 ವರ್ಷದ ಒಳಗಡೆ ಇರುವಂತಹ ಹಾಲು ಕೊಡುವಂತ ಅಂದ್ರೆ ಹೈನುಗಾರಿಕೆಗೆ ಯೋಗ್ಯವಾದಂತಹ ಹಸುಗಳನ್ನ ನೀವು ಈ ಒಂದು ಯೋಜನೆಯಲ್ಲಿ ವಿಮೆ ರಕ್ಷಣೆಯನ್ನ ಕೊಡಿಸಬಹುದು. 1 ರಿಂದ 8 ವರ್ಷದ ಒಳಗಡೆ ಇರುವಂತಹ ಹಸುಗಳು. ಆಮೇಲೆ ಎಷ್ಟು ವರ್ಷಕ್ಕೆ ನೀವು ವಿಮೆಯನ್ನ ಮಾಡಿಸಬಹುದು ಅಂತಂದ್ರೆ 1 ರಿಂದ 3 ವರ್ಷಕ್ಕೆ ನೀವು ವಿಮೆಯನ್ನ ಮಾಡಿಸಬಹುದು. ವಿಮೆ ಅಂತ ಅಂದ್ರೇನು? ಇನ್ಶೂರೆನ್ಸ್. 1 ರಿಂದ 8 ವರ್ಷದ ಒಳಗಡೆ ಇರುವಂತಹ ಹಸುಗಳಿಗೆ 1 ರಿಂದ 3 ವರ್ಷದವರೆಗೂ ಕೂಡ ನೀವು ವಿಮೆಯನ್ನ ಮಾಡಿಸಬಹುದು. ಅದು ಕೂಡ 2 ರಿಂದ 6% ಪ್ರೀಮಿಯಂ ದರದಲ್ಲಿ. ಆ 2 ರಿಂದ 6% ಏನು ಪ್ರೀಮಿಯಂ ಅನ್ನ ನೀವು ಕಟ್ಟಬೇಕಲ್ವಾ, ಅದರಲ್ಲಿ 15% ಮಾತ್ರ ನೀವು ಕಟ್ಟಬೇಕು. 2% ರಿಂದ 6% ಏನು ಹಸುವಿನ ಮೂಲ ಬೆಲೆ ಇರುತ್ತಲ್ಲ ಅಷ್ಟನ್ನ ನೀವು ಪ್ರೀಮಿಯಂ ಆಗಿ ಕಟ್ತೀರಾ. ಆ ಪ್ರೀಮಿಯಂ ಮೊತ್ತದಲ್ಲಿ 15% ಮಾತ್ರ ನಿಮ್ಮ ಪಾಲು, 85% ಸರ್ಕಾರ ಕಟ್ತಾ ಹೋಗುತ್ತೆ. ಹಾಗಾದ್ರೆ ಈ ಹಸುವಿನ ಮೂಲ ಬೆಲೆಯನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅಂದ್ರೆ 3,000 ರೂಪಾಯಿ ಪ್ರತಿ ಲೀಟರ್ ಪ್ರತಿ ದಿನಕ್ಕೆ. ಅಂದ್ರೆ ಉದಾಹರಣೆಗೆ ನಿಮ್ಮ ಹಸು ಏನಾದ್ರೂ 10 ಲೀಟರ್ ಹಾಲನ್ನ ಕೊಡ್ತಾ ಇದೆ ಅಂತ ಅನ್ಕೊಳ್ಳಿ. 10 ಲೀಟರ್ ಹಾಲು 1 ದಿನಕ್ಕೆ. ಸೊ ಎಷ್ಟಾಯ್ತು? 10 × 3,000 ಎಷ್ಟಾಯ್ತು? 30,000 ರೂಪಾಯಿ ನಿಮ್ಮ ಹಸುವಿನ ಮೂಲ ಬೆಲೆ. ಆ 30,000ಕ್ಕೆ 2 ರಿಂದ 6% ಒಳಗಡೆ ಇರುವಂತಹ ಪ್ರೀಮಿಯಂ ಅನ್ನ ನಿಮ್ಗೆ ಹೇಳ್ತಾರೆ. ಆ ಪ್ರೀಮಿಯಂ ಏನ್ ಬರುತ್ತೆ ಅದರಲ್ಲಿ 85 ಭಾಗ ಸರ್ಕಾರದ್ದು, 15 ಭಾಗ ನಿಮ್ದು. ಅದು ಹಸುಗಳಿಗೆ ಆಯ್ತು. ಎಮ್ಮೆಗಳಿಗಾದ್ರೆ 4,000 ರೂಪಾಯಿ ಪ್ರತಿ ಲೀಟರ್ ಪ್ರತಿ ದಿನಕ್ಕೆ. ಹಸುಗಳಾದ್ರೆ 3,000 ರೂಪಾಯಿ ಪ್ರತಿ ಲೀಟರ್ ಪ್ರತಿ ದಿನಕ್ಕೆ. ಎಮ್ಮೆಗಳಾದ್ರೆ 4,000 ರೂಪಾಯಿ ಪ್ರತಿ ಲೀಟರ್ ಪ್ರತಿ ದಿನಕ್ಕೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ ಹಸುವಿನ ಮೂಲ ಬೆಲೆಯನ್ನ. ಆ ಮೂಲ ಬೆಲೆ ಮೇಲೆನೆ ನಿಮ್ಗೆ 2 ರಿಂದ 6% ಪ್ರೀಮಿಯಂ ದರವನ್ನ ಹಾಕೋದು. ಈ ಒಂದು ಯೋಜನೆಯಲ್ಲಿ ನೀವು ಗರಿಷ್ಠವಾಗಿ ಅಂದ್ರೆ 10 ಹಸುವರೆಗೂ ಕೂಡ ಈ ಒಂದು ಯೋಜನೆಯಲ್ಲಿ ನೀವು ವಿಮೆಯನ್ನ ಪಡ್ಕೋಬಹುದು. ಹಾಗಾದ್ರೆ ಅರ್ಜಿಯನ್ನ ಎಲ್ಲೆಲ್ಲಿ ಸಲ್ಲಿಸಬೇಕು ಅಂತ ನೋಡ್ತಾ ಹೋದ್ರೆ ಹತ್ತಿರದ ಸರ್ಕಾರಿ ಪಶು ವೈದ್ಯಾಧಿಕಾರಿಗಳ ಆಸ್ಪತ್ರೆ, ಪ್ರಾಥಮಿಕ ಪಶು ವೈದ್ಯ ಕೇಂದ್ರ, ಇಲ್ಲ ಅಂತ ಅಂದ್ರೆ ತಾಲೂಕು ಪ್ರಾಣಿ ಸಂಗೋಪನಾ ಕಚೇರಿಯಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನೆನಪಿರ್ಲಿ, ನಿಮ್ಮ ಹಸುದು ಫೋಟೋಗಳು ಇರಬೇಕಾಗ್ತದೆ. ಮತ್ತೆ ಕಿವಿಗೆ ಟ್ಯಾಗ್ ಹಾಕ್ತಾರಲ್ಲ ಅದು ಕೂಡ ಇನ್ಶೂರೆನ್ಸಿನ ಪಾರ್ಟ್ ಆಗಿರುತ್ತೆ. ಕೊನೆಯದಾಗಿ ಬರುವಂತದ್ದು ಹಸುಗಳನ್ನ ಖರೀದಿ ಮಾಡೋದಕ್ಕೆ ಇರುವಂತಹ ಯೋಜನೆ, ಅದೇ ಪಶು ಭಾಗ್ಯ ಯೋಜನೆ. ಈ ಒಂದು ಯೋಜನೆಯಲ್ಲಿ 2 ಹಸುಗಳನ್ನ ಖರೀದಿ ಮಾಡೋದಕ್ಕೆ, ಇಲ್ಲ ಅಂತ ಅಂದ್ರೆ 2 ಎಮ್ಮೆಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ನಿಮ್ಗೆ 1,25,000 ರೂಪಾಯಿವರೆಗೂ ಕೂಡ ಅಂದ್ರೆ 50% ಸಬ್ಸಿಡಿ ದರದಲ್ಲಿ ನಿಮ್ಗೆ ಹಸುಗಳನ್ನ ಮತ್ತೆ ಎಮ್ಮೆಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ಸಹಾಯಕರವಾದಂತಹ ಯೋಜನೆ ಯಾವುದು? ಪಶು ಭಾಗ್ಯ ಯೋಜನೆ. ಇದರಲ್ಲಿ ನಾನು ಹೇಳಿರುವಂತೆ 2 ಹಸುಗಳನ್ನ ಖರೀದಿ ಮಾಡೋದಕ್ಕೋಸ್ಕರ, ಇಲ್ಲ ಅಂತಂದ್ರೆ 2 ಎಮ್ಮೆಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ಅವುಗಳ ಬೆಲೆಯ 50% ಸಬ್ಸಿಡಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ 80,000 ರೂಪಾಯಿ ಇರುವಂತ ಹಸು ಅಂತ ಅನ್ಕೊಳ್ಳಿ. 50% ಸಬ್ಸಿಡಿ ಅಂತ ಅಂದ್ರೆ 40,000 ರೂಪಾಯಿ ನಿಮ್ಗೆ ಸಬ್ಸಿಡಿ ಮೊತ್ತವಾಗಿ ಬರುತ್ತೆ. ಆದ್ರೆ ನೆನಪಿರ್ಲಿ, ಈ ಒಂದು ಯೋಜನೆಯಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಯಾರಿಂದ ನೀವು ಹಸುಗಳನ್ನ ತಗೊಂತಿರ್ತೀರಲ್ವಾ, ಈಗ ನೀವು 2 ಹಸುಗಳನ್ನ ತಗೋಬೇಕು. ಈ ಒಂದು ಯೋಜನೆಯಲ್ಲಿ 2 ಹಸುನು ನೀವೇನ್ ಮಾಡ್ಬೇಕು, ಯಾರು ಮಾರಾಟ ಮಾಡ್ತಾ ಇರ್ತಾರೆ, ನೀವು ತಗೊಂತ ಇರೋರು ಮತ್ತೆ ಹಸು 3 ಜನದ್ದು ಸೇರಿಸಿ ಒಂದೊಂದು ಫೋಟೋನ ತೆಗೆದುಕೊಂಡು ಇಟ್ಕೊಂಡಿರ್ಬೇಕಾಗ್ತದೆ. ಯಾಕಂತಂದ್ರೆ ಮಾರಾಟಗಾರ, ಖರೀದಿಗಾರ ಮತ್ತೆ ಹಸು 3ರದ್ದು ಫೋಟೋ ಈ ಒಂದು ಯೋಜನೆಯಲ್ಲಿ ಭಾರಿ ಪ್ರಮುಖವಾದಂತಹ ಪಾತ್ರನ ವಹಿಸುತ್ತೆ. ಹಾಗಾಗಿ ನೀವು ಫೋಟೋಗಳನ್ನ ಮೊದಲಿಗೆ ತೆಗೆಸ್ಕೊಂಡು ಇಟ್ಕೊಂಡಿರ್ಬೇಕು ನೀವು ಹಸುಗಳನ್ನ ಖರೀದಿ ಮಾಡಬೇಕಾದ್ರೆ. ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ಬೇಕಾಗುವಂಥದ್ದು ಆಧಾರ್ ಕಾರ್ಡ್, ಎರಡನೇದಾಗಿ ಬೇಕಾಗುವಂಥದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ. ಯಾರ ಹೆಸರಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾ ಇರ್ತೀರಾ ಅವರ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಮೂರನೇದಾಗಿ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್. ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಏನಾಗಬೇಕು, ಯಾಕಂತಂದ್ರೆ ನಿಮ್ಮ ಸಬ್ಸಿಡಿ ಮೊತ್ತವನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಬೇಕಾಗುತ್ತೆ. ಮೊದಲನೇ ಪೇಜಿನ ಜೆರಾಕ್ಸ್ ಅನ್ನ ಕೊಟ್ರೆ ಸಾಕು. ಪಾಸ್ಬುಕ್ ಇನ್ ಮೊದಲನೇ ಪೇಜ್ ಇರುತ್ತಲ್ಲ ಅದ್ರದ್ದು ಜೆರಾಕ್ಸ್ ತೆಗೆದುಕೊಟ್ರೆ ಸಾಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡ್, ಮೊಬೈಲ್ ನಂಬರ್, ಇಷ್ಟು ದಾಖಲಾತಿಗಳನ್ನ ಕೊಡ್ಬೇಕಾಗ್ತದೆ ಈ ಒಂದು ಯೋಜನೆಯಡಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ. ಹಾಗಾದ್ರೆ ಈ ಒಂದು ಯೋಜನೆಯಡಿ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು? ನೀವು ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು, ಆಫ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಆನ್ಲೈನ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಂತ ಇದೆ. ಆ ಒಂದು ಪೋರ್ಟಲ್ ನಲ್ಲಿ ನೀವು ಬೇಕಾದಂತಹ ದಾಖಲೆಗಳನ್ನ ನೀಡಿ
ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲ ನಾನು ಆಫ್ಲೈನ್ ನಲ್ಲಿ ಸಲ್ಲಿಸ್ತೀನಿ ಅಂದ್ರೆ ನನಗೆ ಆನ್ಲೈನ್ ನಲ್ಲಿ ಅಷ್ಟು ಗೊತ್ತಿರಲ್ಲ, ನಾನು ಒಂದು ಕಚೇರಿಗೆ ಹೋಗ್ಬಿಟ್ಟು ಬೇಕಾದ್ರೆ ಅರ್ಜಿಯನ್ನ ಸಲ್ಲಿಸ್ತೀನಿ ಅಂತಂದ್ರೆ ನಿಮ್ಮ ಹತ್ತಿರ ಇರುವಂತ ಗ್ರಾಮವನ್ನು ಇರ್ಬೋದು, ಕರ್ನಾಟಕವನ್ನು, ಇಲ್ಲ ನೀವು ಬೆಂಗಳೂರು ಹತ್ರ ಇದ್ರೆ ಬೆಂಗಳೂರು ಈ ಕಚೇರಿಗಳಿಗೆ ನೀವು ಭೇಟಿಯನ್ನ ನೀಡಿ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿನ ಸಲ್ಲಿಸಾದ್ಮೇಲೆ ಫಸ್ಟ್ ನೀವು ನಿಮ್ ದುಡ್ಡಲ್ಲೇ ಹಸುಗಳನ್ನ ಖರೀದಿ ಮಾಡಬೇಕು. ಆಮೇಲೆ ಬಂದು ಪರಿಶೀಲನೆ ಮಾಡಾದ್ಮೇಲೆ ನಿಮ್ಗೆ ಸಬ್ಸಿಡಿ ಸಿಗುತ್ತೋ ಇಲ್ವೋ ಅಂತ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ. ಸಬ್ಸಿಡಿ ಸಿಕ್ಕಿದ್ರೆ ಓಕೆ, ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಇದೊಂದು ಬ್ಯಾಕಪ್ ರೀತಿ, ಯಾವುದೇ ಸರ್ಕಾರಿ ಯೋಜನೆಗಳಿರಲಿ ಇದು ಒಂಥರ ಬ್ಯಾಕಪ್ ಇದ್ದಂಗೆ. ನಿಮ್ಮ ಹತ್ರ ದುಡ್ಡಿದೆಯಾ, ನೀವು ಆ ಒಂದು ಕೆಲಸಕ್ಕೆ ಹೋಗ್ಬೇಕು, ಹೈನುಗಾರಿಕೆ ಶುರು ಮಾಡಬೇಕು, ನಾನು ಹಸುಗಳನ್ನ ಖರೀದಿ ಮಾಡಬೇಕು, ನಾನು ಸಬ್ಸಿಡಿ ಮುಖಾಂತರ ಖರೀದಿ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಇನ್ನು 2 ವರ್ಷ 3 ವರ್ಷ ಮುಂದಕ್ಕೆ ಹೋಗುತ್ತೆ. ಫಸ್ಟ್ ನಿಮ್ಮ ಹತ್ರ ದುಡ್ಡು ಇಟ್ಕೊಂಡು ನಿಮ್ಮ ದುಡ್ಡಲ್ಲಿ ಖರೀದಿ ಮಾಡಿ. ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಿ. ಅರ್ಜಿ ಅಕ್ಸೆಪ್ಟ್ ಆಗಿ ದುಡ್ಡು ಬಂದ್ರೆ ಓಕೆ, ಬರಲಿಲ್ಲ ಅಂತಂದ್ರೆ ಮತ್ತೆ ಮುಂದೂಡ್ಬೇಕಾಗತ್ತಲ್ವಾ. ಅದಕ್ಕೋಸ್ಕರ ಏನ್ ಮಾಡಿ, ನಿಮ್ಮ ಹತ್ರ ಬ್ಯಾಕಪ್ ರೀತಿ ಇರಬೇಕು. ಈ ಒಂದು ಯೋಜನೆಗಳು ಯಾವ್ದಾದ್ರೂ ಇರಲಿ, ಶೆಡ್ ನಿರ್ಮಾಣಕ್ಕಿರ್ಲಿ, ಹಸುಗಳನ್ನ ಖರೀದಿ ಮಾಡೋದಕ್ಕಿರ್ಲಿ, ಇಲ್ಲ ವಿಮೆ ರಕ್ಷಣೆಯನ್ನ ಪಡ್ಕೊಳೋದಿರ್ಲಿ, ಎಲ್ಲದಕ್ಕೂ ಕೂಡ ಬ್ಯಾಕಪ್ ರೀತಿ ಇರಬೇಕು ಯೋಜನೆಗಳು. ಫಸ್ಟ್ ನಿಮ್ಮ ಹತ್ರ ದುಡ್ಡು ಇರಬೇಕು. ನೀವು ಶುರು ಮಾಡಿದ್ರೇನೆ ಈ ಒಂದು ಯೋಜನೆಗಳಲ್ಲಿ ನೀವು ಸಬ್ಸಿಡಿನ ಪಡ್ಕೊಂಡು ಯಶಸ್ವಿಯಾಗಿ ಹೈನುಗಾರಿಕೆಯನ್ನ ಮಾಡ್ತಾ ಹೋಗ್ಬೋದು. ಇದೇ ಯೋಜನೆಗಳನ್ನ ನೆಚ್ಕೊಂಡು ಕೂತ್ಕೊಂಡ್ರೆ ಇನ್ನು 2 ರಿಂದ 3 ವರ್ಷ ನೀವು ಮುಂದಾಕ್ಬೇಕಾಗತ್ತೆ. ಯಾವಾಗ ಈ ಒಂದು ಯೋಜನೆಯ ಸಬ್ಸಿಡಿ ಹಣಗಳು ಬರುತ್ತೆ ಅಂತಾನೂ ಹೇಳಕ್ಕಾಗಲ್ಲ. 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಹಾಗಾಗಿ ನಿಮ್ಮ ಹತ್ರ ಇರುವಂತಹ ದುಡ್ಡಲ್ಲೇ ನೀವು ಶುರು ಮಾಡೋದು ಭಾರಿ ಉತ್ತಮವಾಗಿರುತ್ತೆ. ಇವುಗಳನ್ನ ಬ್ಯಾಕಪ್ ಆಗಿ ಇಟ್ಕೊಂಡಿರಿ. ಅರ್ಜಿಯನ್ನ ಸಲ್ಲಿಸಾದ್ಮೇಲೆ ಸಬ್ಸಿಡಿ ಬಂದ್ರೆ ಉತ್ತಮ, ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಆ ರೀತಿ ಈ ಒಂದು ವಿಡಿಯೋದಲ್ಲಿ ನಾವು ಹೈನುಗಾರಿಕೆಗೆ ಸಹಾಯಕರವಾದಂತಹ ಟಾಪ್ 3 ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂತ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.